ದಾಂಪತ್ಯದ ತೊಡಕುಗಳು ನಾವು ಚರ್ಚೆ ಮಾಡಿ ಈ ವಾರದಿಂದಲೂ ಚರ್ಚೆ ಮಾಡ್ತಾನೆ ಇದ್ದೇವೆ. ಹಾಗಾದ್ರೆ ಮಕರ ರಾಶಿಯವರಿಗೆ ದಾಂಪತ್ಯದ ತೊಡಕುಗಳು ಎಲ್ಲಿಂದ ಪ್ರಾರಂಭವಾಗ್ತವೆ? ಮುಖ್ಯವಾಗಿ ಚಂದ್ರನಿಂದಲೇ ಪ್ರಾರಂಭವಾಗುವಂತಹದ್ದು ಒಂದು ವಿಚಿತ್ರವಾದ ಸಂಗತಿ. ಚಂದ್ರಮ ಮನಸೋ ಜತಃ. ಆ ಚಂದ್ರ ಬಾಳ ಸಂಗಾತಿಯ ಮನಸ್ಸನ್ನ ಕೆಡಿಸಿ ಜೀವನವನ್ನ ಏನೋ ಒಂದು ಬಿರುಗಾಳಿಯಲ್ಲಿ ನಿಲ್ಲಿಸ್ತಾನೋ, ಅಥವಾ ಯಾವುದೋ ಒಂದು ತಪ್ಪನ್ನ ಹುಡುಕುವುದರ ಮೂಲಕವಾಗಿ ಅದೇ ತಪ್ಪನ್ನ ಮತ್ತೆ ಮತ್ತೆ ವಿಶ್ಲೇಷಿಸಿಕೊಂಡು ಅದೇ ಹಳತು ಕೂಪದಲ್ಲಿ ಬಿದ್ದು ಒದ್ದಾಡುವುದಕ್ಕೆ ಮಕರ ರಾಶಿಯವರು ಒದ್ದಾಡ್ತಾರೋ, ಇದೆಲ್ಲವೂ ಆ ಜಾತಕದಲ್ಲಿ ಇದ್ದಂಥ ಅಂಶಗಳ ಮೇಲೆ ನಿರ್ಧಾರವಾಗುವಂಥದ್ದು. ಯಾಕೆ ಇಲ್ಲಿ ಈ ವಿಭಿನ್ನತೆ ಇಲ್ಲಿ ಬರುತ್ತೆ ಅಂತಂದ್ರೆ, ಬಾಳ ಸಂಗಾತಿಯನ್ನು ತಂದು ಕೊಡಬೇಕಾದಂತಹ ಚಂದ್ರ ಈಸ್ ವೆರಿ ಫಾಸ್ಟ್. ಕೇವಲ 30 ದಿನಗಳಲ್ಲಿ 12 ರಾಶಿಗಳನ್ನು ಸಂಚರಿಸುವಂತ ವೇಗವನ್ನು ಹೊಂದಿರ್ತಾನೆ. ಆದರೆ ಶನೈಶ್ಚರ, ಮಕರ ರಾಶಿಯ ಯಜಮಾನಾದಂಥ ಶನೈಶ್ಚರ 30 ವರ್ಷಗಳ ಕಾಲ ಅದೇ ಒಂದು ಚಂದ್ರ 30 ದಿನದಲ್ಲಿ ಕ್ರಮಿಸಬಹುದಾದಂತಹ ಅಂತರವನ್ನ 30 ವರ್ಷ ದೀರ್ಘಾವಧಿಯನ್ನು ತೆಗೆದುಕೊಳ್ಳುವಂತಹ ಒಂದು ಸ್ಲೋ ಎಲಿಮೆಂಟಿಗೂ ಕೂಡ ಅವನು ಏನಾಗ್ತಾನೆ, ಬದ್ಧನಾಗಿರ್ತಾನೆ. ಹಾಗಾದ್ರೆ ಈ ಸ್ಲೋ ಅಂಡ್ ಫಾಸ್ಟ್ ಎಲಿಮೆಂಟ್ಸು ಗಂಡ ಹೆಂಡರಲ್ಲಿ ಏನೋ ಒಂದು ರೀತಿಯ ತಿಕ್ಕಾಟವನ್ನು ತರುವಂತಹ ಘಟಕವಾಗಬಹುದು, ಅಥವಾ ಶನಿಕಾಟದ ದಿನಗಳು ಮುಖ್ಯವಾಗಿ. ಏಕೆಂದರೆ ಮಕರ ರಾಶಿಯವರಿಗೆ ಚಂದ್ರನೇ ಬಾಳ ಸಂಗಾತಿಯನ್ನು ತಂದುಕೊಡುವವನಾಗಿರೋದ್ರಿಂದ ಚಂದ್ರ ಮತ್ತು ಶನೈಶ್ಚರರ ನಡುವೆ ತಿಕ್ಕಾಟವಾದಾಗ ಅದೇ ಶನಿಕಾಟ ಬರೋದು. ಪಂಚಮ ಶನಿಕಾಟ ಇರಲಿ, ಅಷ್ಟಮ ಶನಿಕಾಟ ಇರಲಿ, ಅಥವಾ 7.5 ದಿನಗಳೇ ಇರಲಿ. ಆದರೆ ಯಾವಾಗ ಒಳಿತಿನ ದಾರಿಗಳನ್ನು ನಿರ್ದೇಶಿಸುವಂತಹ ವಿಚಾರ ದಾಂಪತ್ಯದ ಜೀವನದಲ್ಲಿ ಯಾರಿಗೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಒದಗಿ ಬರುತ್ತೆ ಅಂತಂದ್ರೆ, ಇವರಿಗೆ ಒಳಿತಲ್ಲದೆ ಹೋಗಿದ್ದರೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾಗ, ಅಥವಾ ಕರ್ಕಾಟಕ ರಾಶಿಯಲ್ಲಿ ಒಂದು ರೀತಿಯ ಸಂಪನ್ನತೆಯೊಂದಿಗೆ ಮಂಗಳನಿದ್ದಾಗ ಅನೇಕ ರೀತಿಯ ಅನ್ಯೋನ್ಯತೆ ಬಾಳನ ಸಂದರ್ಭದಲ್ಲಿ ಒದಗಲಿಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮಕರ ರಾಶಿಯವರಿಗೆ ಚಂದ್ರ ಎಲ್ಲಿರ್ತಾನೆ ಅಂದ್ರೆ ಮಕರ ರಾಶಿಯಲ್ಲಿ ಇರ್ತಾನೆ, ಮತ್ತು ಇವನಿಗೆ ಅನೇಕ ರೀತಿಯ ಮಿತ್ರತ್ವವನ್ನು ಒದಗಿಸಿ ಚಂದ್ರನ ಚೈತನ್ಯಕ್ಕೆ ಅನೇಕ ರೀತಿಯ ಸಿದ್ಧಿಯನ್ನು ಕೊಡಬಹುದಾದಂತಹ ಮಂಗಳ ಕರ್ಕಾಟಕದಲ್ಲಿದ್ದಾಗ ಆ ಒಂದು ಶಶಿಮಂಗಳ ಯೋಗ ಅನ್ನುವಂಥದ್ದು ಇವರ ದಾಂಪತ್ಯದ ಜೀವನದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ವಿಭಿನ್ನವಾದಂತಹ ರೀತಿಯಲ್ಲಿ ಬದುಕನ್ನು ಶ್ರೀಮಂತಗೊಳಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅನಿರೀಕ್ಷಿತವಾದ ಮೂಲದಿಂದ ಹಣಕಾಸಿನ ನೆರವು ಬರೋದಂತಹದ್ದಕ್ಕೆ ಇದು ಅಂದ್ರೆ, ನಮಗೆ ಕೆಲವು ವಿಚಾರಗಳಲ್ಲಿ ಏನಾಗುತ್ತೆ, ಹಣ ಬರುತ್ತೆ, ಇದು ಇಷ್ಟೊಂದು ಅಗಾಧವಾದಂತ ಕೆಲವೊಂದ್ಸಲ ನಾವು ಇದರಲ್ಲಿ ಓದ್ತಾ ಇರ್ತೀವಿ, ಕೆಲವೊಂದು ಟೆಕ್ಸ್ಟ್ಗಳಲ್ಲಿ ಓದ್ತಾ ಇರ್ತೀವಿ. ಯಾವುದೋ ಅಜ್ಜ ಯಾವುದೋ ಒಂದು ಕಾಲದಲ್ಲಿ ತಗೊಂಡಂತ 2 ರೂಪಾಯಿಯ ಶೇರುಗಳು, ಆ ಟೈಮ್ನಲ್ಲಿ 10-15 ಸಾವಿರ ರೂಪಾಯಿನ ಶೇರುಗಳನ್ನು ತಗೊಂಡಿರ್ತಾನೆ. ಆಗ ಏನಾಗುತ್ತೆ, ಆ ಶೇರುಗಳು ಮತ್ತೊಂದು 30 ವರ್ಷದ ನಂತರ ಅದು ಕೋಟ್ಯಂತರ ರೂಪಾಯಿಯನ್ನು ಬಾಳುವಂತಹ ಶೇರುಗಳಾಗಿ ಪರಿವರ್ತನೆಗೊಳ್ಬಹುದು. ಹಾಗಾಗಿ ಎಲ್ಲೆಲ್ಲಿ ಅದು ಸಡನ್ ಆಗಿ ಆ ಧನೋತ್ಪತ್ತಿ ಆಗತ್ತೆ ಅನ್ನುವಂಥದ್ದನ್ನ ನಾವು ಊಹಿಸ್ಕೊಳ್ಳೋದು ಕಷ್ಟ. ಆದರೆ ಯಾವುದೇ ಕಾರಣಕ್ಕಾಗೂ ಸಡನ್ ಆಗಿ ಏನನ್ನ ನಮ್ಮ ಹಣಕಾಸಿನ ಚೈತನ್ಯವನ್ನು ಪಡಿಬೇಕು ಅನ್ನೋದ್ರ ಬಗೆಗಾಗಿ ನಾವು ಅನೇಕ ರೀತಿಯ ಬೆಟ್ಟಿಂಗ್ ಅನ್ನ ರೂಪಿಸ್ಕೊಳ್ಳುವಂಥದ್ದು, ಅಥವಾ ಕುದುರೆ ರೇಸಿಗೆ ಹಣ ಹಾಕುವಂಥದ್ದು, ಅಥವಾ ಈ ಇಸ್ಪೀಟಾಟಗಳ ಮೂಲಕವಾಗಿ ನಾವು ಹಣವನ್ನು ಕಳ್ಕೊಳ್ಳುವಂಥದ್ದು, ಇಂತಹದ್ದನ್ನು ಖಂಡಿತವಾಗಿ ಮಾಡಬಾರ್ದು. ಯಾಕೆಂದ್ರೆ ಅನೇಕ ರೀತಿಯಲ್ಲಿ ಒಂದಿಷ್ಟು ಈ ಹಣ ಬರುವಂತಹ ವಿಚಾರಗಳನ್ನ ಲೀಗಲಿ ಅವು ಕರೆಕ್ಟ್ ಆಗಿರುತ್ತೆ, ಕರೆಕ್ಟು. ಕೆಲವು ಲೀಗಲಿ ಅವನ್ನ ಮನ್ನಿಸಿರೋದಿಲ್ಲ. ಈಗ ನಾವು ಓಸಿ ಆಡುವಂಥದ್ದು, ಅಥವಾ ನಾವು ಬೆಟ್ಟಿಂಗ್ ಅನ್ನು ಮಾಡುವಂಥದ್ದು ಆಕ್ಚುಲಿ ಅದು ಲೀಗಲ್ ಅಲ್ಲ. ಆದರೆ ಕುದುರೆಯ ರೇಸೋ, ಇನ್ಯಾವುದೋ ಒಂದು ಬಗೆಯ ಲಾಟ್ರಿ ಟಿಕೆಟ್ಗಳು ಇದು ಲೀಗಲಿ ಕರೆಕ್ಟ್ ಆಗಿ ಇದ್ದಿರಬಹುದು. ಕೆಲವು ಸಲ ಶೇರುಗಳು ಕೂಡ ಅನೇಕ ರೀತಿಯಲ್ಲಿ ಅದು ಒಂದು ರೀತಿಯ ಯಾವ ಶೇರು ಮೇಲೆದ್ದಿರಬಹುದು, ಯಾವ ಶೇರು ಕೆಳಗಿಡಿಯುತ್ತೆ. ಇವತ್ತು ಎದ್ದಿದೆ, ಆದರೆ ನಾಳೆಗದು ಇರುತ್ತಾ ಅದೇ ರೇಟಿಗೆ. ಈಗ ಯಾವುದೋ ಒಂದು ವಿಮಾನ ಪತನಗೊಂಡಿತು ಅಂತ ಆದರೆ ಆ ಒಂದು ವಿಮಾನದ ಕಂಪನಿಯ ಶೇರುಗಳ ಆ ರೇಟ್ ಅದೇನಾಗಿರುತ್ತೆ, ಕೆಳಗೆ ಬಂದ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ಇಂತಹ ಒಂದು ರೀತಿಯ ವಿಚಾರಗಳು ಈ ನಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಅನೇಕ ಏರಿಳಿತಗಳನ್ನು ತರುತ್ತೆ. ಆದರೆ ಆ ಏರಿಳಿತಗಳನ್ನ ತಾರದೆ ಒಂದು ಸಂದರ್ಭದಲ್ಲಿ ನಮಗೆ ತಿಳಿಯದಂತೆ ಅನೇಕ ರೀತಿಯ ಒಂದು ಹೆಚ್ಚಿನ ದೊಡ್ಡ ಮೊತ್ತವನ್ನು ತಂದು ಕೊಡುವಂತ ಅಗಾಧತೆಯನ್ನು ಈ ಒಂದು ಮಕರ ರಾಶಿಯವರಿಗೆ ಯಾವುದು ದಾಂಪತ್ಯದ ಸ್ಥಳವೋ ಆ ಸ್ಥಳವಾದಂತಹ ಕರ್ಕಾಟಕದಲ್ಲಿ ಗುರು ಇದ್ರೆ
ಅದು ಒದಗಿ ಬರುವಂತಹದ್ದಕ್ಕೆ ಅಥವಾ ಮಂಗಳ ಇದ್ರೆ ಒದಗಿ ಬರುವಂತಹದ್ದಕ್ಕೆ ಅನೇಕ ಸಾಧ್ಯತೆಗಳಿರ್ತವೆ. ಇವೆಲ್ಲ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಸಾಧ್ಯತೆಗಳಾದರೂ ಕೂಡ ಇನ್ನಿತರ ಅನೇಕ ವಿಚಾರಗಳಲ್ಲಿ ಏನಾಗುತ್ತೆ, ಈ ಶನಿಕಾಟದ ದಿನಗಳೇ ಪರಸ್ಪರವಾಗಿ ಕಚ್ಚಾಡುವಂತಹ ರೀತಿಯ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಶನಿಕಾಟದ ದಿನಗಳಲ್ಲಿ ಮಕರ ರಾಶಿಯವರು ದಾಂಪತ್ಯದ ವಿಚಾರದಲ್ಲಿ ಹೆಚ್ಚಿನ ಎಚ್ಚರವನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ಈ ಚಂದ್ರ ಹೇಳುವಂಥವನು ಏನು ಅಂತಂದ್ರೆ ಮಕರ ರಾಶಿಯವರಿಗೆ ಬಾಳ ಸಂಗಾತಿಯನ್ನ ತಂದು ಕೊಡುವವನಾಗಿರೋದ್ರಿಂದ ಈ ಚಂದ್ರ ಅನೇಕ ದಿನಗಳ ಸಂದರ್ಭದಲ್ಲಿ ಏನಾಗ್ತಾನೆ, ಅನೇಕ ರೀತಿಯ ಚೈತನ್ಯವನ್ನ, ಬೆಳಕಿನ ಸಂಯೋಜನೆಯನ್ನ ವೃದ್ಧಿಸ್ಕೊಳ್ತಾ ಹೋಗ್ತಾನೆ. ಇನ್ನು ಅನೇಕ ದಿನಗಳು ಅದನ್ನ ಏನು ಕಳ್ಕೊಳ್ತಾ ಹೋಗ್ತಾನೆ. ಈ ಎಲ್ಲ ದಿನಗಳಲ್ಲಿ ಬಾಳ ಸಂಗಾತಿಯ ಸಂದರ್ಭ ಯಾವುದೋ ರೀತಿಯ ಮಾನಸಿಕ ಯಾತನೆಯ ಮೂಲಕವಾಗಿ ಅದು ಏನಾಗಬಹುದು, ಗಂಡನಿಗೆ ಕಿರಿಕಿರಿಯಾಗಿ ಕಾಣಬಹುದು. ಆದರೆ ಅದನ್ನು ಒಂದು ರೀತಿಯ ಕಿರಿಕಿರಿಯನ್ನಾಗಿ ಗ್ರಹಿಸಬಾರದು. ಆ ಕಿರಿಕಿರಿಯ ರೂಪದಲ್ಲೇ ಗ್ರಹಿಸಿದರೆ ಏನಾಗುತ್ತೆ, ನಡುವಿನ ಅಂತರಂಗದ ಒಂದು ವಿಶ್ವಾಸ ಏನಾಗುತ್ತೆ, ದೂರವಾಗ್ತಾ ಹೋಗುತ್ತೆ. ವಿಶೇಷವಾಗಿ ಇನ್ನೊಂದು ಈ ಒಂದು ಮಕರ ರಾಶಿಯವರಿಗೆ ದೊಡ್ಡ ನೋವಾಗಿ ದಾಂಪತ್ಯದ ವಿಷಯದಲ್ಲಿ ತೊಂದರೆಯಾಗಬಹುದಾದಂತಹದ್ದು ಏನು ಅಂತಂದ್ರೆ, ಬೆಂಕಿಯ ಸಂದರ್ಭ ಅನೇಕ ರೀತಿಯಲ್ಲಿ ಇವರಿಗೆ ತೊಂದರೆಯನ್ನ ತಂದೊಡ್ಡುವಂತಹ ರೀತಿ ಇರುತ್ತೆ. ನಾವು ಒಮ್ಮೊಮ್ಮೆ ಏನಾಗತ್ತೆ, ನಾವು ಆ ಒಂದು ಬಾಳ ಸಂಗಾತಿಯನ್ನ ಸುಮ್ಮನೆ ನೋಡಿದಾಗ, ಯಾಕೆಂದ್ರೆ ನೋಡಿದಾಗ ನಮ್ಗೇನಾಗುತ್ತೆ, ಆಕರ್ಷಣೆಯ ಬಿಂದುವಾಗಿ ಕಂಡ್ರು ಕೂಡ ಕೆಲವು ಅವಘಡಗಳು ಅವರ ಜೀವನದಲ್ಲಿ ಸಂಭವಿಸಿದ್ದಿದ್ರೆ, ಅಂದ್ರೆ ಎಷ್ಟೋ ನಾವು ಆ ಒಂದು ಜಾತಕಗಳನ್ನ ನೋಡಿರ್ತೇವೆ. ಏನು, ಈಗ ಯಾವುದೋ ಒಂದು ಬರ್ನ್ಸ್ ಇಂದಾಗಿ, ಅಂದ್ರೆ ಈಗ ತೊಡೆಯ ಭಾಗವೋ ಹೊಟ್ಟೆಯ ಭಾಗವೋ ಏನೋ ಏನಾಗಿರುತ್ತೆ, ಯಾವುದೋ ಒಂದು ಕಾರಣದಿಂದ ಅದು ಸುಡಲ್ಪಟ್ಟಿರುತ್ತದೆ. ಅದರ ಸ್ಕಾರ್ಸ್, ಅದರ ಕಲೆಗಳು ಅಲ್ಲಿ ಬಿದ್ದಿರ್ತವೆ. ಆದರೆ ಈ ಹೆಣ್ಣು ಗಂಡುಗಳು ತಾವು ದಾಂಪತ್ಯವನ್ನ ಅನುಬಂಧದಿಂದ ಒಗ್ಗೂಡಿಸಿಕೊಂಡು ಹೋಗ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಆ ಎಲ್ಲ ಭಾಗಗಳು ನಾವು ನೋಡಿರೋದಿಲ್ಲ. ಆದರೆ ಮದುವೆಯ ನಂತರದಲ್ಲಿ ಆ ಭಾಗಗಳು ವಿಚಿತ್ರವಾಗಿ ನಮಗೆ ಒಂದು ರೀತಿಯ ಏನೋ ಒಂದು ನಮ್ಮ ಮನಸ್ಸನ್ನ ಆಕರ್ಷಣೆಯನ್ನ ಕಳೆದುಕೊಳ್ಳುವಂತಹ ಭಾಗವಾಗಿ ನಿಲ್ಲುವಂತಹ ಕೆಲವು ವಿಕಲ್ಪಗಳಿಗೂ ಹೋಗುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಲ್ಲ ಹೇಗೆ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗಳಲ್ಲಿ ಅದನ್ನ ರೂಪಿಸ್ಕೊಳ್ಬೇಕಾದಂತಹದ್ದು ಅದು ಮುಖ್ಯವಾಗಿರುತ್ತೆ. ಅದಷ್ಟೇ ಅಲ್ಲ, ನಡತೆಗಳ ವಿಷಯದಲ್ಲೂ ಕೂಡ ಯಾವುದೋ ಒಂದು ನಮಗೆ ತಿಳಿದಿರದೆ ಹೋದಂತಹ ಅಥವಾ ಹಿಂದಿನ ಯಾವುದೋ ಒಂದು ಘಟನೆಯನ್ನ ನಾವು ಆಮೇಲೆ ತಿಳಿಯುವುದರ ಮೂಲಕ ಆಗ ಆ ಸಂದರ್ಭದಲ್ಲಿ ಅನೇಕ ಮನಸ್ಸಿನ ಯಾವ್ದಾದಂತಹ ಒಂದು ಅಸಹ್ಯಕರವನ್ನ ನಾವು ವಿಚಾರ ಮಾಡಿಕೊಂಡ್ರೆ ಏನಾಗುತ್ತೆ, ದಾಂಪತ್ಯ ಒಡೆಯಲ್ಪಡುತ್ತದೆ. ಆದರೆ ಏನ್ ಮಾಡ್ಬೇಕು, ಜೀವನದಲ್ಲಿ ಕಳೆದು ಹೋದದ್ದನ್ನ ನಾವು ಮತ್ತೆ ಅದು ಮುಗಿದು ಹೋದ ದಿನಗಳು ಅನ್ನುವ ರೀತಿಯ ಹಾರ್ದಿಕತೆಯೊಂದಿಗೆ ಅದನ್ನು ಸ್ವೀಕರಿಸಿದ್ದಾದ್ರೆ ಅನೇಕ ರೀತಿಯಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಒದಗಿ ಬರುವಂತಹ ಒಂದು ಬಾಳ ಸಂಗಾತಿ ಅನೇಕ ವಿಚಾರದಲ್ಲಿ ಅನೇಕ ಒಳಿತುಗಳನ್ನ, ಅದು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿಯೋ ಅಥವಾ ತನ್ನ ಸ್ವಂತದ್ದಾದಂತಹ ವರ್ಚಸ್ಸನ್ನ ನಿರ್ಮಿಸಿಕೊಳ್ಳುವುದರಲ್ಲಿ ಒಂದು ಸಂವರ್ಧನೆಯನ್ನು ಕಾಣುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ರೂಪಿಸ್ಕೊಡೋದಕ್ಕೆ ಅದು ಒಂದು ಗಟ್ಟಿತನವನ್ನು ಹೊಂದಿರ್ತದೆ. ಹಾಗಾಗಿ ಯಾವುದೇ ಸಂದರ್ಭ ಇರಲಿ, ಆಗು ಹೋಗಿದ್ರ ಬಗ್ಗೆ, ಭೂತಕಾಲದ ಬಗ್ಗೆ ನೆನಪಿಸಿಕೊಳ್ಳುವಂತಹ ವಿಚಾರದಲ್ಲಿಯೇ ಮಗ್ನರಾದರೆ ದಾಂಪತ್ಯದ ವಿಚಾರದಲ್ಲಿ ಅನೇಕ ರೀತಿಯ ಒಂದು ತಾಕಲಾಟಗಳನ್ನ ಈ ಒಂದು ಮಕರ ರಾಶಿಯವರು ಹೊಂದೋದಕ್ಕೆ ಸಾಧ್ಯತೆ ಇರ್ತದೆ. ಅದರಿಂದ ದೂರ ಬಂದ್ರು, ಅದನ್ನ ನಿವಾರಿಸಿಕೊಂಡು ಮುಂದೆ ಬಂದ್ರು ಅಂತಾದ್ರೆ ಬದುಕನ್ನ ಇನ್ನು ಮುಂದೆ ಹೆಚ್ಚಿನ ಒಂದು ಸಂಪನ್ನತೆಯೊಂದಿಗೆ ಕಟ್ಟಿಕೊಡ್ತೇನೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದರೆ ಚಂದ್ರನ ಮೂಲಕವಾದಂತಹ ಒಂದು ಸಂದರ್ಭ ಏನಿದೆ, ದಾಂಪತ್ಯದಲ್ಲಿ ಅನೇಕ ಸ್ವರೂಪದಲ್ಲಿ ದೈತ್ಯ ಶಕ್ತಿಯನ್ನ ಮಕರ ರಾಶಿಯವರಿಗೆ ಒದಗಿಸುವಂತಹ ತಾಯ್ತನವನ್ನು ಕೂಡ, ಅಮೃತತ್ವವನ್ನು ಕೂಡ ಚಂದ್ರ ತೋರಿಸ್ತಾನೆ. ಇನ್ನು ಒಂದು ಕಾರಣ, ಸೂರ್ಯನ ಸಂದರ್ಭ ಕೆಲವು ರೀತಿಯಲ್ಲಿ ದುಷ್ಟತನವನ್ನ ತೋರುವಂತಹ ವಿಧಾನದಲ್ಲಿ ಮಕರ ರಾಶಿಯವರಿಗಿದ್ರೆ ಅಲ್ಲಿ ಏನಾಗ್ಬಿಡ್ತದೆ, ಅನೇಕ ನಿಮ್ಮ ಸಂದರ್ಭದ ಸಣ್ಣ ಸಣ್ಣ ದೌರ್ಬಲ್ಯಗಳನ್ನೇ ಬಾಳ ಸಂಗಾತಿ ಬಹಳ ದೊಡ್ಡದಾಗಿ ಅದನ್ನ ಕಾಣುವುದರ ಮೂಲಕವಾಗಿ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ನಾವೇನು ಹೇಳ್ತೇವೆ, ಅದು ಬರೇ ಸ್ತ್ರೀಯರಿಗೆ ಮಾತ್ರ ಹೇಳುವಂತಹದ್ದಲ್ಲ, ಒಲ್ಲದ ಗಂಡನಿಗೆ ಮಾತ್ರ ಅಲ್ಲ, ಒಲ್ಲದ ಹೆಂಡತಿಗೂ ಕೂಡ ಮೊಸರಲ್ಲಿ ಕಲ್ಲು ಅನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯವಾಗುವಂತಹ ವ್ಯಾಧಿ ಬರಬಹುದು. ಈ ವ್ಯಾಧಿ ಬರೇ ಗಂಡಸರ ಸೊತ್ತು ಮಾತ್ರ ಅಲ್ಲ, ಈ ವ್ಯಾಧಿ ಮಹಿಳೆಯರ ಸೊತ್ತು ಆಗಿರುತ್ತೆ. ಹಾಗಾಗಿ ಒಲ್ಲದ ದಾಂಪತ್ಯಕ್ಕೆ ಮುಂದಾಗುವಂತ, ಹಾಗಾದ್ರೆ ಒಲ್ಲದ ದಾಂಪತ್ಯದಲ್ಲಿ ಮೊಸರಿನಲ್ಲೂ ಕಲ್ಲು ಹೇಳುವಂತಹ ಹಾಸ್ಯಾಸ್ಪದ ವಿಚಾರವನ್ನ ವಿಶ್ಲೇಷಿಸಲಿಕ್ಕೆ ಹೋಗದೆ
ಇಲ್ಲಿ ಕಲ್ಲು ಖಂಡಿತವಾಗಿಯೂ ಇರೋದು ಅನ್ನುವಂತಹ ಆತ್ಮವಿಶ್ವಾಸ ಏನಿದೆ, ಆ ಆತ್ಮವಿಶ್ವಾಸದಿಂದ ಮಕರ ರಾಶಿಯವರು ಹೆಜ್ಜೆ ಇಟ್ಟಲ್ಲಿ ಇವರ ಜೀವನದ ಸಂದರ್ಭದ ದಾಂಪತ್ಯ ಅನೇಕ ರೀತಿಯಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಅದು ಗೆಲ್ಲಲಿ ಅಂತ ಹಾರೈಸ್ತಾ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.